ನಮಸ್ಕಾರ ಗೆಳೆಯರೆ. ಈಗ ನಾನು ಓದಲಿರುವಂತಹ ಕತೆ ಅಪ್ಪ ಅಂದರೆ ಆಕಾಶ. ಈ ಕಥೆಯನ್ನು ನಾನು ಕನ್ನಡದ ಸಂವೇದನಾಶೀಲ ಲೇಖಕ ಅಂಥೇಳಿ ಅನಿಸ್ಕೊಂಡಿರುವಂಥ ಆರ್ ಮಣಿಕಾಂತ್ ಅವರು ಬರೆದಿರುವಂಥ ಅಪ್ಪ ಅಂದರೆ ಆಕಾಶ ಪುಸ್ತಕದಿಂದ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ ಪುಸ್ತಕ 50 ತಿಂಗಳಲ್ಲಿ 50,000ಕ್ಕೂ ಹೆಚ್ಚು ಮಾರಾಟವಾಗಿರುವಂಥ ದಾಖಲೆಯನ್ನು ಹೊಂದಿದೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆರ್ ಮಣಿಕಾಂತ್ ಅವರು ಜನಿಸಿದ್ದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಆಯ್ತನಹಳ್ಳಿಯಲ್ಲಿ. ಓದಿದ್ದು ಮಂಡ್ಯದ PS ಕಾಲೇಜಿನಲ್ಲಿ BE ಆಟೋಮೊಬೈಲ್. ಒಲಿದದ್ದು ಪತ್ರಿಕೋದ್ಯಮಕ್ಕೆ. ಮೊದಲು ಹಾಯ್ ಬೆಂಗಳೂರು, ನಂತರ ಸಂಯುಕ್ತ ಕರ್ನಾಟಕ, ಆನಂತರ ವಿಜಯ ಕರ್ನಾಟಕದಲ್ಲಿ ಅವರು ನೌಕರಿಯನ್ನು ಮಾಡ್ತಾರೆ. ವಿಜಯ ಕರ್ನಾಟಕದಲ್ಲಿ ಅವರು ಬರಿತಾ ಇದ್ದಂಥ ಉಭಯ ಕುಶಲೋಪರಿ ಸಾಂಪ್ರತ, ಹಾಡು ಹುಟ್ಟಿದ ಸಮಯ, ಮರೆಯಲಿ ಹ್ಯಾಂಗ, ಈ ಗುಲಾಬಿಯು ನಿನಗಾಗಿ ಅಂಕಣಗಳು ಓದುಗರ ಮೆಚ್ಚುಗೆಗೆ ಪಾತ್ರವಾದವು. ಪ್ರಸ್ತುತ ಮಣಿಕಾಂತ್ ಅವರು ಕನ್ನಡಪ್ರಭದಲ್ಲಿ ಮುಖ್ಯ ಉಪಸಂಪಾದಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಭಾವತೀರ ಯಾನ ಅನ್ನುವಂಥ ಅಂಕಣವನ್ನು ಕೂಡ ಬರೀತಾ ಇದ್ದಾರೆ. ಈವರೆಗೆ ಅವರು ಪ್ರಕಟಗೊಳಿಸಿರುವಂಥ ಪುಸ್ತಕಗಳ ಪೈಕಿ ಹಾಡು ಹುಟ್ಟಿದ ಸಮಯ ಮತ್ತು ಈ ಗುಲಾಬಿಯು ನಿನಗಾಗಿ ತಲಾ 4 ಮುದ್ರಣಗಳನ್ನು ಕಂಡಿವೆ. ಅಮ್ಮ ಹೇಳಿದ 8 ಸುಳ್ಳುಗಳು 60 ತಿಂಗಳಲ್ಲಿ 75,000 ಪ್ರತಿಗಳು ಮಾರಾಟವಾಗಿ ದಾಖಲೆಯನ್ನ ಸ್ಥಾಪಿಸಿದೆ. ಈ ಪುಸ್ತಕಕ್ಕೆ ಸೇಡಂನ ಅಮ್ಮ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಲಭ್ಯ ಆಗಿದೆ. ಈಗ ಕಥೆಯ ಓದು. ಅಪ್ಪ ಅಂದರೆ ಆಕಾಶ. ಹೌದು ಸರ್, ಈ ಕತೆ ಆರಂಭ ಆಗೋದೇ 1950ರ ದಶಕದಿಂದ. ಈ ಕಥೆಯ ಹೀರೋ ಆಗಿರುವಂಥ ನಮ್ಮಪ್ಪ ಅವತ್ತಿಗಿನ್ನೂ ಹೈಸ್ಕೂಲ್ ಹೈದ. ಓದಿನಲ್ಲಿ ಮುದ್ದಿದ್ದಂಥ ಅಪ್ಪ ಆ ವಯಸ್ಸಿಗೆ ಬೀಡಿ ಸೇದುವ, ಇಸ್ಪೀಟಾಡುವ ಕಲೆಯನ್ನೂ ಅಭ್ಯಾಸ ಮಾಡಿಕೊಂಡಿದ್ದಂತೆ. ಈ ಮಾತು ಎಷ್ಟು ನಿಜವೋ ಸುಳ್ಳೋ ಗೊತ್ತಿಲ್ಲ, ಆದರೆ ಮಾಂಸ ತಿನ್ನುವ ವಿಷಯದಲ್ಲಿ ಅಪ್ಪನಿಗಿದ್ದಂಥ ಆಸಕ್ತಿಯ ಬಗ್ಗೆ ಮಾತ್ರ ಇವತ್ತಿಗೂ ಕಥೆಗಳಿವೆ. ಅಪ್ಪನದ್ದು 10 ಜನರಿದ್ದಂಥ ತುಂಬು ಕುಟುಂಬ. ಈತನೇ ಮನೆಗೆ ಹಿರಿ ಮಗ. ಅಂದಮೇಲೆ ಕೇಳಬೇಕಾ, ಎದುರಾಡೋರು ಯಾರೂ ಇರಲಿಲ್ಲ ಆ ಮನೆಯಲ್ಲಿ. ಮನೆಯಲ್ಲಿ ಮಾಂಸದ ಅಡುಗೆ ಮಾಡ್ತಾ ಇದ್ದದ್ದೇ ವಾರಕ್ಕೆ ಒಮ್ಮೆ. ಅವತ್ತು ಅಡುಗೆ ಆಗೋವರೆಗೂ ಹೊರಗೆಲ್ಲೋ ಅಲ್ಕೊಂಡಿದ್ದು, ನಂತರ ದಿಢೀರ್ನೆ ಮನೆಗೆ ಬಂದು ಮಾಡಿದ್ದ ಅಡುಗೆಯಲ್ಲಿ ಅರ್ಧದಷ್ಟನ್ನು ಒಬ್ಬನೇ ಜಮಾಯಿಸ್ತಾ ಇದ್ದಂತೆ. ಅದನ್ನು ನೋಡಿದಂಥ ಅಜ್ಜಿ, ಬಡವ್ರ ಮನೆಗೆ ದೇವರು ಭೀಮಸೇನನ್ನೇ ಕಳಿಸಿದಾಳೆ, ನಮ್ಮ ಕಷ್ಟನ ಯಾರೊಂದಿಗೆ ಹೇಳ್ಕೊಳ್ಳೋದಪ್ಪ ಅಂಥೇಳಿ ನಿಟ್ಟುಸಿರು ಬಿಡ್ತಾ ಇದ್ದಂತೆ. ಹೀಗೆ ಅಶಿಸ್ತಿನಿಂದ ಬೇಜವಾಬ್ದಾರಿಯಿಂದ ಬದುಕ್ತಾ ಇದ್ದಂಥ ನಮ್ಮ ಅಪ್ಪನ ಬದುಕಲ್ಲೂ ಒಂದು ಪವಾಡ ನಡೆದೇ ಹೋಯಿತು. ಏನದು ಅಂತೀರಾ? ಅದೊಂದು ಶನಿವಾರ ಅಪ್ಪ ಸಂತೆಗೆ ಹೋಗಿದ್ದಾನೆ. ಅವತ್ತು ಗಾಂಧೀಜಿಯ ಸಬರ್ಮತಿ ಆಶ್ರಮದಿಂದ ಬಂದಿದ್ದಂಥ ಒಂದಿಬ್ಬರು ಭಾಷಣ ಮಾಡ್ತಾ ಹೇಳಿದ್ರಂತೆ, ಧೂಮಪಾನ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಮಾಂಸ ತಿನ್ನಬಾರ್ದು, ಲಂಚ ಪಡಿಬಾರ್ದು, ಜಾತಿ ಪದ್ಧತಿಯಲ್ಲಿ ನಂಬಿಕೆ ಇಡಬಾರ್ದು. ಇದಿಷ್ಟು ಮಹಾತ್ಮ ಗಾಂಧೀಜಿಯವರ ಸಂದೇಶ ಅಂತ ಹೇಳಿ ಹೋದ್ರಂತೆ. ಅವತ್ತು ಸಂಜೆ ಮನೆಗೆ ಬಂದವರೇ ಕುಟುಂಬದ ಎಲ್ಲರನ್ನೂ ಎದುರಿಗೆ ನಿಲ್ಲಿಸ್ಕೊಂಡು ಅಪ್ಪ ಹೇಳಿಬಿಟ್ರಂತೆ, ಇವತ್ತಿನಿಂದ ಮನೆಯಲ್ಲಿ ಮಾಂಸದ ಅಡುಗೆ ಮಾಡೋ ಹಾಗಿಲ್ಲ. ಹಾಗೇನಾದರೂ ಮಾಡಿದ್ರೆ ನಾನು ಈ ಮನೆಯಲ್ಲಿ ಇರೋದಿಲ್ಲ. ಅಷ್ಟೇ ಅಲ್ಲ, ಮನೆಗೆ ಬರ್ತಾರಲ್ಲ ಅವರಲ್ಲಿ ಯಾರೊಬ್ಬರನ್ನು ನಿಮ್ಮ ಜಾತಿ ಯಾವುದು ಅಂತ ಕೇಳೋ ಹಾಗಿಲ್ಲ. ಯಾರಾದರೂ ಕೇಳಿದ್ರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ. ಮಗನ ಮಾತು ಕೇಳಿ ತಾತನಿಗೆ ಒಳಗೊಳಗೆ ನಗು, ಖುಷಿ, ಒಂದು ಕಡೆ ದಿಗಿಲು. ಅವತ್ತಿನವರೆಗೂ ಮಾಂಸದ ಅಡುಗೆಯ ಪಾತ್ರೆಯೊಂದಿಗೆ ಪರಾರಿಯಾಗ್ತಿದ್ದಂಥ ಮಗ ಏಕಾಏಕಿ ಮಾಂಸ ತಿನ್ನೋದಿಲ್ಲ ಅಂದರೆ ಅದನ್ನು ನಂಬೋದಾದರೂ ಹೇಗೆ? ಈ ಕಾರಣದಿಂದಲೇ ಮನೆಯ ಇತರ ಸದಸ್ಯರ ಮುಂದೆ ನಾಳೆಯಿಂದ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟುತ್ತಾನೆ, ನೋಡ್ತಾ ಇರಿ ಅಂಥೇಳಿ ತಾತ ತಮಾಷೆ ಮಾಡ್ತಿದ್ರಂತೆ. ಅಂಥ ಪವಾಡ ಏನೂ ನಡೀಲಿಲ್ಲ ನಿಜ. ತನ್ನ ಹೊಸ ನಿಲುವಿನಿಂದ ಅಪ್ಪ 1 ಇಂಚು ಹಿಂದೆ ಸರಿಲಿಲ್ಲ. ಈ ಬೆಳವಣಿಗೆಯಿಂದ ಸಹಜವಾಗಿಯೇ ಖುಷಿಯಾದಂಥ ತಾತ ಗಾಂಧಿ ಮಹಾತ್ಮನ ಒಂದು ಮಾತು ನನ್ನ ಮಗನ ಬದುಕನ್ನೇ ಬದಲಾಯಿಸಿಬಿಡ್ತು ಅಂಥೇಳಿ ಊರು ತುಂಬ ಹೇಳ್ಕೊಂಡು ಬಂದ್ರಂತೆ. ಮುಂದೆ ಅದೇ ಗಾಂಧೀಜಿಯ ಮಾತು ಹೇಳಿಕೊಂಡು ದೇವಾಲಯದಲ್ಲಿ ಎಲ್ಲರಿಗೂ ಮುಕ್ತ ಪ್ರವೇಶ ಸಿಗಲಿ ಅಂಥೇಳಿ ಅಪ್ಪ ವಾದಿಸಿದ್ರಂತೆ. ಹೇಳಿ ಕೇಳಿ ಅವರಿದ್ದದ್ದು ಹಳ್ಳಿ. ಅಲ್ಲಿ ಇವರ ಪರಿವರ್ತನೆಯ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತೂ ಸಿಗಲಿಲ್ಲ.
ಆಗ ಊರ ಹಿರಿಯರೆಲ್ಲರ ಮುಂದೆ ನಿಂತು ಅಪ್ಪ ಹೇಳಿದ್ರಂತೆ, ಅಲ್ರಿ, ತಿರುಪತಿ, ಮಧುರೈ, ಕಾಶಿ, ಧರ್ಮಸ್ಥಳ, ನಂಜನಗೂಡಿನಂಥ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೇನೆ ಎಲ್ರಿಗೂ ಮುಕ್ತ ಪ್ರವೇಶ ಇದೆ. ಅಲ್ಲಿನ ದೇವರುಗಳಿಗೆ ಹೋಲಿಸಿದ್ರೆ ನಮ್ಮ ಊರಲ್ಲಿ ಇರೋದೆಲ್ಲ ಲೋಕಲ್ ದೇವರುಗಳು. ಇಂಥ ಜನ ಇಂಥ ಕಡೆಯಲ್ಲಿ ನಿಂತು ನೋಡಬೇಕು ಅಂತ ದೇವರೇನಾದರೂ ನಿಮ್ಮ ಮುಂದೆ ನಿಂತು ಹೇಳಿದಾನೇನ್ರಿ? ಒಂದು ಹೊಸ ಬದಲಾವಣೆಗೆ ನೀವ್ಯಾಕೆ ಮುಂದಾಗಬಾರ್ದು ಅಂತ ಕೇಳಿದ್ರಂತೆ. ಈ ಮಾತು ಊರ ಹಿರಿಯರಿಗೆ ಇಷ್ಟ ಆಗಲಿಲ್ಲ. ಅವರೆಲ್ಲ, ಹುಡುಗ ಜಾಸ್ತಿ ಓದಿದಾನೆ, ಹಾಗಾಗಿ ತಲೆ ಕೆಟ್ಟವಂಥರ ಏನೇನೋ ಮಾತಾಡ್ತಾನೆ ಅನ್ನೋ ನಿರ್ಧಾರಕ್ಕೆ ಬಂದರು. ಇದಿಷ್ಟು ಅವರಿವರಿಂದ ಕೇಳಿ ತಿಳಿದದ್ದು. ಹಾಗಾಗಿ ಈ ಮಾತುಗಳಲ್ಲಿ ಸ್ವಲ್ಪ ಸುಳ್ಳು, ಸ್ವಲ್ಪ ಸತ್ಯ, ಸ್ವಲ್ಪ ಉತ್ಪ್ರೇಕ್ಷೆ, ಹೀಗೆ ಎಲ್ಲವೂ ಇರಬಹುದು. ನನಗೆ ಬುದ್ಧಿ ತಿಳಿಯೋ ವೇಳೆಗೆ ಅಪ್ಪನಿಗೆ ಸರ್ಕಾರಿ ನೌಕರಿ ಇತ್ತು. ಮುಜರಾಯಿ ಇಲಾಖೆಯಲ್ಲಿ ಕ್ಲರ್ಕ್ ಆಗಿದ್ದ ಅಪ್ಪನಿಗೆ ಕ್ಯಾಷಿಯರ್ ಹುದ್ದೆಯನ್ನು ನೀಡಲಾಗಿತ್ತು. ದೇವಾಲಯಗಳ ಅರ್ಚಕರಿಗೆ ಸರ್ಕಾರವೇ ಸಂಬಳ ಕೊಡುತ್ತೆ ಅನ್ನೋ ಕಾನೂನು ಜಾರಿಗೆ ಬಂದಿದ್ದಂಥ ಸಂದರ್ಭ ಅದು. ಆಗಲೇ ಒಂದು ಚೆಕ್ಕು ಪಾಸ್ ಆಗಬೇಕು ಅಂದರೆ ಇಂತಿಷ್ಟು ಕಮಿಷನ್ ಕೊಡಬೇಕು ಅನ್ನೋ ತಮ್ಮದೇ ಕಾನೂನನ್ನು ಹಲವು ಅಧಿಕಾರಿಗಳು ಜಾರಿಗೆ ತಂದಿದ್ದರು. ಆಗಲೂ ಗಾಂಧೀಜಿಯ ಮಾತುಗಳೊಂದಿಗೆ ಬದುಕ್ತಾ ಇದ್ದಂಥ ಅಪ್ಪ ಇಂಥ ಆಮಿಷಕ್ಕೆ ಬಲಿಯಾಗಲಿಲ್ಲ. ಅಧಿಕಾರಿಗಳ ಮಾತಿಗೆ ಕೇರ್ ಮಾಡದೆ ರಿಜಿಸ್ಟರ್ಡ್ ಅಂಚೆಯ ಮೂಲಕ ಎಲ್ಲ ಅರ್ಚಕರಿಗೂ ಚೆಕ್ ತಲುಪಿಸ್ಬಿಟ್ರು. ಇದರಿಂದ ಅರ್ಚಕರು ಹಾಗೂ ಜನಸಾಮಾನ್ಯರ ದೃಷ್ಟಿಯಲ್ಲಿ ಅಪ್ಪ ಹೀರೋ ಆಗಿದ್ದು ನಿಜ. ಆದರೆ ಅಧಿಕಾರಿಗಳ ದೃಷ್ಟಿಯಲ್ಲಿ ವಿಲನ್ ಆಗ್ಬಿಟ್ರು. ಅಪ್ಪನ ಆಟವನ್ನು 7-8 ತಿಂಗಳು ಮೌನವಾಗಿ ಸಹಿಸಿಕೊಂಡಿದ್ದಂತಹ ಅಧಿಕಾರಿಗಳು ಕಡೆಗೊಂದು ದಿನ ಒಂದು ಚಿಕ್ಕ ಪ್ರಮೋಷನ್ ಕೊಟ್ಟು ಬೇರೊಂದು ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿ ಕೈ ತೊಳ್ಕೊಂಡ್ರು. ಪ್ರಮೋಷನ್ ನೆಪದಲ್ಲಿ ಅಪ್ಪ ಬಂದದ್ದು ಕಂದಾಯ ಇಲಾಖೆಗೆ. ಅಲ್ಲಿ ಕೂಡ ಕ್ಯಾಷಿಯರ್ ಹುದ್ದೆ. ಅದೇ ಪ್ರಾಮಾಣಿಕತೆಯನ್ನು ಅಂಗೈಲಿ ಹಿಡ್ಕೊಂಡು ಅಪ್ಪ ದುಡಿಮೆಗೆ ನಿಂತರು. 5-6 ತಿಂಗಳು ಕಳೆಯೋದ್ರೊಳಗೆ ಆ ಊರಲ್ಲಿದ್ದಂಥ ನೌಕರರು ತಲೆಗೊಂದು ಮಾತಾಡೋದಕ್ಕೆ ಆರಂಭ ಮಾಡಿದ್ರು. ಹೆಚ್ಚಿನವರು ಆಯಕಟ್ಟಿನ ಜಾಗಕ್ಕೆ ಶನಿ ಬಂದು ಕೂತಂಗಾಯಿತು, ಈ ಮನುಷ್ಯ ತಾನೂ ತಿನ್ನಲ್ಲ, ನಮಗೂ ತಿನ್ನಲಿಕ್ಕೆ ಬಿಡಲ್ಲ ಅಂಥೇಳಿ ಗೊಣಕ್ಕೊಂಡ್ರು. ಈ ಸಂದರ್ಭದಲ್ಲಿ ನಮಗೂ ಅರ್ಥವಾದಂಥ ಒಂದು ವಿಶೇಷವಾದಂಥ ಸಂಗತಿ ಏನಪ್ಪ ಅಂದರೆ, ಅಪ್ಪನ ಸಹೋದ್ಯೋಗಿಗಳ ಪೈಕಿ ಹೆಚ್ಚಿನವರಿಗೆ ಸ್ವಂತ ಮನೆ ಇತ್ತು, ಕಾರಿತ್ತು, ಬೈಕ್ಗಳಿದ್ವು. ಅದೆಲ್ಲವೂ ಲಂಚದ ಹಣದಿಂದಲೇ ಬಂದದ್ದು ಅನ್ನೋ ಗುಟ್ಟನ್ನು ಅಮ್ಮನಿಗೆ ಅದು ಯಾರು ಹೇಳಿಕೊಟ್ರೋ ಕಾಣೆ. ಆಕೆ ಒಂದು ದಿನ ನಮಗೆಲ್ಲ ಒಂದು ಪಾಠ ಹೇಳಿಕೊಟ್ಲು. ಅದನ್ನು ನಾವು ಅಪ್ಪನ ಮುಂದೆ ರಿಪೀಟ್ ಮಾಡಬೇಕಾಗಿತ್ತು. ಅದೊಂದು ಭಾನುವಾರ ಅಮ್ಮನ ಕಣ್ಸನ್ನೆಯ ಮೇರೆಗೆ ನಾವು ಮಕ್ಕಳೆಲ್ಲ ಎದುರು ಕೂತು ಹೇಳಿಯೇ ಬಿಟ್ವು, ಅಪ್ಪ, ಎದುರು ಮನೆಯಲ್ಲಿ ಬೈಕು, ಟಿವಿ, ಫ್ರಿಡ್ಜ್ ಎಲ್ಲ ಇದೆ, ನಮ್ಮ ಮನೇಲಿ ಏನೂ ಇಲ್ಲ. ಎಲ್ಲರೂ ಲಂಚ ತಗೋತಾರೆ ಅಂದಮೇಲೆ ನೀವು ತಗೋಬೋದಲ್ಲ. 100 ಜನ ಕಳ್ಳರ ಮಧ್ಯೆ ಒಬ್ಬರು ಒಳ್ಳೆಯವರಿದ್ರೆ ಏನು ಪ್ರಯೋಜನನಪ್ಪ? ಈವರೆಗೂ ಮೌನವಾಗಿದ್ದ ಅಮ್ಮ ಕೂಡ ಹೇಳಿದ್ಲು, ಮಕ್ಕಳ ಮಾತನ್ನಾದರೂ ಕೇಳ್ರಿ, ನಾವು ಬಡವರಾಗಿ ಹುಟ್ಟಿದ್ದೀವಿ ನಿಜ, ಬಡವರಾಗಿಯೇ ಸತ್ತೋಗ್ಬೇಕಾ? ನೀವು ಸ್ವಲ್ಪ ಬದಲಾಗಿ. ಈ ಮಾತಿಂದ ಅಪ್ಪ ಸಿಟ್ಟಾಗಲಿಲ್ಲ. ಬದಲಿಗೆ ಅಮ್ಮನೂ ಸೇರಿದಂತೆ ಎಲ್ಲರನ್ನೂ ಎದುರು ಕೂರಿಸ್ಕೊಂಡು ಹೇಳಿದ್ರು, ನಿಮಗೆ ಹೊಟ್ಟೆ ಬಟ್ಟೆಗೆ ಏನಾದರೂ ತೊಂದರೆ ಆಗಿದೆಯಾ? ಇಲ್ಲ ತಾನೇ? ಹಾಗಿರುವಾಗ ಅನ್ಯಾಯದ ಹಾದಿಗೆ ನನ್ನನ್ನು ಯಾಕೆ ತಿಳ್ತಾ ಇದ್ದೀರಿ? ಒಂದು ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಯಾರೋ ಒಬ್ಬ ಲಂಚ ಕೊಡ್ತಾನೆ ನಿಜ. ಹಾಗೆ ಕೊಟ್ಟವನು ಅಷ್ಟು ದೂರ ಹೋಗಿ ಲಂಚ ಪಡೆದವನ ಮನೆ ಹಾಳಾಗಲಿ, ಅವನ ಮಕ್ಕಳಿಗೆ ಬರಬಾರ್ದು ಬರಲಿ ಅಂತ ಶಾಪನೂ ಹಾಕ್ತಾನೆ. ನನ್ನ ಮಕ್ಕಳಿಗಾಗಲಿ ನನ್ನ ಕುಟುಂಬಕ್ಕಾಗಲಿ ಅಂಥದ್ದೊಂದು ಶಾಪ ತೊಟ್ಟೋದು ಬೇಡ ಅಂದರು. ಮುಂದೆ ಏನಾಯಿತು ಅಂದರೆ, ಅಪ್ಪನ ಒಂದೊಂದು ನಡೆಯನ್ನು ನಿಯಂತ್ರಿಸುವ, ವಿನಾಕಾರಣ ಅವಮಾನಿಸುವ ಪ್ರಯತ್ನಗಳು ಇಲಾಖೆಯಲ್ಲಿ ನಡೀತಾನೇ ಹೋದವು. ಒಂದೆರಡು ಸಂದರ್ಭಗಳಲ್ಲಿ ಅಪ್ಪ ತಿರುಗಿ ಬೀಳುವಂಥ ಪ್ರಯತ್ನವೂ ಮಾಡಿದ್ರು. ಆದರೆ ಅವರ ವಿರುದ್ಧವಾಗಿ ಕಂದಾಯ ಇಲಾಖೆಯ ಅಧಿಕಾರಿಗಳೆಲ್ಲ ಒಟ್ಟಾಗಿ ನಿಂತಿದ್ರು. ಅವರ ಬೆಂಬಲಕ್ಕೆ ಅಪ್ಪನ ಕೈ ಕೆಳಗಿನ ನೌಕರರೂ ಇದ್ದರು. ತಾನು ಏಕಾಂಗಿ ಅನ್ನೋದು ಅರ್ಥವಾದ ಮೇಲೆ ಅಪ್ಪ ಸುಮ್ಮನಾದರು. ಆದರೆ ಅಧಿಕಾರಿಗಳು ಸುಮ್ಮನಾಗಲಿಲ್ಲ. ಕ್ಯಾಷಿಯರ್ ಕೂಡ ಆಗಿರುವ ಈತ ಹಣ ದುರುಪಯೋಗ ಮಾಡಿಕೊಂಡಿದ್ದಾನೆ, ಕೆಲವು ಸಾವಿರ ರೂಪಾಯಿಗಳಿಗೆ ಲೆಕ್ಕ ಸಿಗ್ತಾ ಇಲ್ಲ ಅಂತ ಅಂದರು. ಒಂದು ವಾರದೊಳಗೆ ಎಲ್ಲ ಆರೋಪಗಳಿಗೂ ಉತ್ತರಿಸುವಂತೆ ನೋಟಿಸ್ ಜಾರಿ ಮಾಡಿದರು. ಪ್ರಾಮಾಣಿಕತೆಯನ್ನೇ ಉಸಿರಾಡ್ತಾ ಬದುಕಿದ್ದ ಅಪ್ಪನಿಗೆ ಇದು ಬಹಳ ದೊಡ್ಡ ಶಾಕ್ ಅನಿಸಿತ್ತು. ಆದರೂ ಆತ ಸಂಯಮ ಕಳೆದುಕೊಳ್ಳಲಿಲ್ಲ. ಎಲ್ಲ ಆರೋಪಗಳಿಗೂ ಉತ್ತರಿಸೋದಕ್ಕೆ ಕುಳಿತರು. ರಾತ್ರಿ ಇಡೀ ನಿದ್ರೆ ಬಿಟ್ಟು ಒಂದೊಂದೇ ಕಡತ ಹುಡುಕಿದ್ರು. ಖರ್ಚಾದ ಹಣದ ವಿವರ ಸಿಕ್ಕಿದಾಗ ಗೆಲುವಾದರು.
ಬಹುಶಃ ಅದು ಕಡತ ಪರಿಶೀಲನೆಯ ಕಡೆಯ ದಿನ ಅಂತ ಕಾಣುತ್ತೆ. ಆಗಲೇ ರಾತ್ರಿ 12 ದಾಟಿತ್ತು. ಅವತ್ತು ಎಷ್ಟು ಹುಡುಕಾಡಿದ್ರೂ 32 ರೂಪಾಯಿ 50 ಪೈಸಾ ಮತ್ತು 25 ರೂಪಾಯಿಗೆ ಲೆಕ್ಕ ಸಿಗಲೇ ಇಲ್ಲ. ನೋಟಿಸ್ಗೆ ಉತ್ತರವಾಗಿ ಈ ಹಣವನ್ನು ನನ್ನ ಸಂಬಳದಿಂದ ಮುರಿಸ್ಕೊಳ್ಬಹುದು ಅಂಥೇಳಿ ಬರೆಯೋ ವೇಳೆಗೆ ಅಪ್ಪನ ಕಣ್ಣಿಂದ ಪಟಪಟನೆ ಹನಿಗಳು ಜಾರಿ ಬಿದ್ದವು. ಅದನ್ನು ಕಂಡು ಅಮ್ಮ ದಿಗಲಿನಿಂದ ಕೇಳಿದ್ಲು, ಯಾಕ್ರಿ, ಯಾಕೆ ಅಳ್ತಾ ಇದ್ರಿ? ಅಪ್ಪ ತಲೆ ತೆಗೆಸ್ಕೊಂಡೇ ಉತ್ತರ ಕೊಟ್ಟರು, ನೋಡು, ನಾನು ಒಂದೇ ಒಂದು ಪೈಸೆಯನ್ನೂ ತಿಂದಿಲ್ಲ, ಹಾಗಿದ್ರೂ ಈಗ ತಿಂದಿದ್ದೀನಿ ಅಂತ ಒಪ್ಕೋಬೇಕಾಗಿದೆ ಅಂತ ಅಂದರು. ಮುಂದೆ ಏನಾಯಿತು ಗೊತ್ತಾ? ಈ ಮನುಷ್ಯನನ್ನು ಹೇಗಾದರೂ ಮಾಡಿ ಬಗ್ಗಿಸಲೇಬೇಕು ಅಂತ ಹಿರಿಯ ಅಧಿಕಾರಿಗಳೆಲ್ಲ ಮಸಲತ್ತು ಮಾಡಿ 500 ಕಿಲೋಮೀಟರ್ ದೂರ ಇದ್ದಂಥ ಊರಿಗೆ ಅಪ್ಪನ್ನ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರು. ಅಪ್ಪ ಆಗಲೂ ಹೆದರಲಿಲ್ಲ, ಜಗ್ಲಿಲ್ಲ. ನಮಗೆಲ್ಲ ಧೈರ್ಯ ಹೇಳಿ ಅದುವರೆಗೂ ಕಂಡಿಲ್ಲದ ಊರಿಗೆ ಹೊರಟು ನಿಂತರು. ಅದಕ್ಕೂ ಮುಂಚೆ ಕುಟುಂಬದ ಜೊತೆ ಖುಷಿಯಿಂದ ಕಾಲ ಕಳೀಬೇಕು ಅಂಥೇಳಿ 1 ವಾರ ರಜೆ ತೆಗೆದುಕೊಂಡ್ರು. ಮಾರನೇ ದಿನ ಒಂದು ಅನಿರೀಕ್ಷಿತ ಘಟನೆ ನಡೀತು. ನಮ್ಮ ಕ್ಷೇತ್ರದ ಶಾಸಕರು ಸೀದಾ ಮನೆಗೆ ಬಂದರು. ತೋರ್ಕೆಗೆ ಅದು ಇದು ಮಾತಾಡಿ, ಏನು ಸ್ವಾಮಿ ಇದು ಅನ್ಯಾಯ, ನಿಮಗೆ ವರ್ಗ ಆಗಿದೆಯಂತೆ, ಒಂದು ಸಲ ನಮ್ಮ ಆಫೀಸ್ ಕಡೆ ಬನ್ನಿ ಮಾತಾಡುವ, ನಾಳೆ ನಾಡಿದ್ರಲ್ಲಿ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗೋ ಹಾಗೆ ನಾನು ಮಾಡ್ತೀನಿ ಅಂದರು. ಅಪ್ಪ ಒಪ್ಪಲಿಲ್ಲ. ಆತ ಮನೆಯಿಂದ ಹೋದ್ಮೇಲೆ MLAನೇ ಮನೆ ಬಾಗಿಲಿಗೆ ಬಂದರೂ ಇದೆಂಥ ಸೊಕ್ಕು ನಿಮ್ಮದು ಅಂತ ಅಮ್ಮ ಜಗಳಕ್ಕೆ ನಿಂತಳು. ಆಗ ಅಪ್ಪ ತಣ್ಣಗೆ ಹೇಳಿದ್ರು, ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಬೇಕು ಅನ್ನೋದಾದರೆ ಆ ಶಾಸಕನಿಗೂ ನಾನು ಲಂಚ ಕೊಡಬೇಕು. ಈ ಜನ್ಮದಲ್ಲಿ ನಾನು ಲಂಚ ಕೊಡೋಲ್ಲ, ತಗೊಳ್ಳೋದು ಇಲ್ಲ ಅಂದರು. 7-8 ವರ್ಷಗಳ ನಂತರ ಅಪ್ಪನಿಗೆ ನಿವೃತ್ತಿಯಾಯಿತು. ಈ ಹೊತ್ತಿಗಾಗಲೇ ಅಪ್ಪನ ವಿಷಯವಾಗಿ ನಾನು ಒಂಥರ ಅಸಹನೆ ಬೆಳೆದಿತ್ತು. ಒಂದು ಸಂಜೆ ಪೇಟೆ ಬೀದಿಯಲ್ಲಿ ಸಿಕ್ಕ ಸ್ಕೂಲ್ ಮಾಸ್ಟರ್ ರಾಮೇಗೌಡರ ಜೊತೆ ನನ್ನ ಸಂಕಟನೆಲ್ಲ ಹೇಳ್ಕೊಂಡೆ. ನಮ್ಮಪ್ಪ ನಿಜಕ್ಕೂ ವೇಸ್ಟ್ ಬಾಡಿ ಸರ್, ಭರ್ತಿ 30 ವರ್ಷ ಸರ್ಕಾರಿ ನೌಕರಿಲಿದ್ದರು, ಅದೂ ಏನು ಕಂದಾಯ ಇಲಾಖೆಯಲ್ಲಿದ್ದರು. ಆದರೆ ಏನು ಉಪಯೋಗ? ಒಂದು ಸೈಟ್ ಇಲ್ಲ, ಒಂದು ಮನೆ ಇಲ್ಲ, ಒಂದೊಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ಪ್ರಾಮಾಣಿಕತೆಯನ್ನು ನಂಬಿಕೊಂಡಂಥವರ ಕುಟುಂಬದವರಿಗೆ ಸಿಗೋದು ತೆಂಗಿನಕಾಯಿ ಚಿಪ್ಪು ಸಾರ್, ಅಷ್ಟೇನೆ ಅಂತ. ನನ್ನ ಮಾತನ್ನ ಅಷ್ಟಕ್ಕೆ ತಡೆದಂಥ ರಾಮೇಗೌಡರು ಹೇಳಿದ್ರು, ನೋಡು, ನಿಮ್ಮ ತಂದೆ ನಿಮಗೆ ವಿದ್ಯೆ ಕೊಡಿಸಿದ್ದಾರೆ, ಒಳ್ಳೆ ಬುದ್ಧಿ ಕಲಿಸಿದ್ದಾರೆ, ಪ್ರಾಮಾಣಿಕನಾಗಿದ್ದರೂ ನೆಮ್ಮದಿಯಿಂದ ಬದುಕಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಮುಖ್ಯವಾಗಿ ಮಕ್ಕಳ ಮೇಲೆ ಸಾಲದ ಹೊರೆ ಹೊರಿಸಿಲ್ಲ. ನಿಮ್ಮ ಪಾಲಿಗೆ ಯಾರೊಬ್ಬರ ಶಾಪ ತಾಗೋದಕ್ಕೂ ಕೂಡ ಬಿಟ್ಟಿಲ್ಲ. ನಿಮಗೆ ಹೊರೆ ಆಗೋ ಹಾಗೆ ಅವರು ಬದುಕಲೂ ಇಲ್ಲ. ಇನ್ನೂ ಹೆಚ್ಚಿನದನ್ನು ನೀವು ಯಾಕೆ ಅವರಿಂದ ಬಯಸ್ತೀರಿ ಅಂದರು. ಮೇಷ್ಟ್ರ ಮಾತುಗಳಿಗೆ ನನ್ನಲ್ಲಿ ಉತ್ತರ ಇರಲಿಲ್ಲ. ಈಗ ಹೇಳಲೇಬೇಕಾದಂಥ 1-2 ಮಾತುಗಳಿವೆ. ಎಲ್ರಿಗೂ ಕೂಡ ಅಪ್ಪ ಅಂದರೆ ಹೆಮ್ಮೆ, ಅಪ್ಪ ಅಂದರೆ ಪ್ರೀತಿ, ಅಪ್ಪ ಅಂದರೆ ಆಸಡ್ಡೆ. ಮಹಾಭಾರತದಲ್ಲಿ ಆಕಾಶಕ್ಕಿಂತ ದೊಡ್ಡ ವಸ್ತು ಯಾವುದು ಅನ್ನೋ ಯಕ್ಷ ಪ್ರಶ್ನೆಗೆ ಧರ್ಮರಾಯ ತಂದೆ ಅಂತ ಉತ್ತರಿಸ್ತಾನೆ. ಆ ಮಾತು ಪೂರ್ತ ನಿಜ, ಹೌದಲ್ವಾ? ಎಲ್ಲ ಮನೆಯ ಅಪ್ಪಂದಿರಿಗೂ ಹಾಡು ಬರುತ್ತೆ, ಡ್ಯಾನ್ಸ್ ಗೊತ್ತಿರುತ್ತೆ, ಸಿಟ್ಟು ಬರುತ್ತೆ, ಪೂಸಿ ಹೊಡೆಯೋದು ಗೊತ್ತಿರುತ್ತೆ. ಸಮಯ ಬಂದಾಗ ಅಪ್ಪ ಅಮ್ಮನೂ ಆಗಬಲ್ಲ. ತಾಳ್ಮೆ ಕಳ್ಕೊಂಡಾಗ ಮಾತ್ರ ಸಿಡಿಲಿನ ಥರ ಅಬ್ಬರಿಸಲೂ ಬಲ್ಲ. ಈ ಗುಟ್ಟು ಗೊತ್ತಿರೋದ್ರಿಂದಲೇ ನಾವು ಗಳಿಗೆಗೊಂದು ಸಾರಿ ನಮ್ಮ ಅಪ್ಪಂಗೆ ಕೇಳಿದ್ರೆ ಕೊಡಿಸ್ತಾರೆ ಬಿಡಪ್ಪ ಅಂತಿರ್ತೀವಿ. ಯಾರಾದರೂ ಹೆದರ್ಸಿದ್ರೆ ನಮ್ಮಪ್ಪನಿಗೆ ಹೇಳ್ತೀನಿ ನೋಡು ಅಂತ ಎಚ್ಚರಿಸ್ತೀವಿ. ಹಾಗೇನೆ ಯಾವುದೋ ತಪ್ಪು ಮಾಡಿ ಸಿಕ್ಕಿಬಿದ್ದಾಗ ಅಪ್ಪನನ್ನು ನೋಡಿ ನಿಂತಲ್ಲೇ ನಡುಗ್ತೀವಿ. ವಿಪರ್ಯಾಸ ಅಂದರೆ ಇವತ್ತು ಹೆಚ್ಚಿನ ಮನೆಗಳಲ್ಲಿ ಅಪ್ಪಂದಿರಿಗೆ ಸಿಗಬೇಕಾದಂಥ ಮರ್ಯಾದೆ ಸಿಗ್ತಾ ಇಲ್ಲ. ಮಕ್ಕಳದ್ದು ಏನೇನೋ ತಕರಾರು. ಹೆಚ್ಚಿನವರು ಬೇರೆಯವ್ರ ಜೊತೆ ತಮ್ಮನ್ನು ಹೋಲಿಸ್ಕೊಂಡೇ ಜಗಳಕ್ಕೆ ನಿಲ್ತಾರೆ. ತಮ್ಮಿಷ್ಟದಂತೆ ಬೆಳೆಸೋದಕ್ಕೆ ಆಗದಿದ್ದ ಮೇಲೆ ನಮ್ಮನ್ನು ಯಾಕೆ ಹುಟ್ಟಿಸ್ಬೇಕಿತ್ತು ಅನ್ನೋ ಕ್ರೂರ ಪ್ರಶ್ನೆಯಿಂದಲೇ ಅಪ್ಪನ ಕಂಗಳಲ್ಲಿ ನೀರಿಳಿಸ್ತಾರೆ. ನಿಜ ಹೇಳಬೇಕು ಅಂದರೆ ಅಪ್ಪ ಅನ್ನೋದು ಆಕಾರ ಅಲ್ಲ, ಅದು ಎಲ್ಲವನ್ನೂ ಒಳಗೊಂಡಂಥ ಆಕಾಶ. ಜಗತ್ತಿನ ಎಲ್ಲ ಅಪ್ಪಂದಿರ ಸಂಭ್ರಮ, ಸಂಕಟ, ಕನಸು, ಕನವರಿಕೆ
ಎಲ್ಲವನ್ನೂ ವಿವರಿಸೋದಕ್ಕೆ ಈ ಕಥೆ. ಅದರಲ್ಲಿನ ಪಾತ್ರಧಾರಿಗಳೆಲ್ಲ ಒಂದು ನೆಪ ಅಷ್ಟೇ. ಇದು ಇದು ಅಪ್ಪ ಅಂದರೆ ಆಕಾಶ ಅನ್ನುವಂಥ ಕಥೆ. ನಮಸ್ಕಾರ. ನಾನು ಜಿ ಪಿ ರಾಮಣ್ಣ.